ಒಂದು ಸುಂದರವಾದ ಹಸಿರು ತುಂಬಿದ ಕಾಡಿದ್ವು. ಆ ಕಾಡಿನಲ್ಲಿ ಎತ್ತರದ ಮರಗಳು, ಬಣ್ಣ ಬಣ್ಣದ ಚಿಟ್ಟೆಗಳು, ಹೂವುಗಳು ಮತ್ತು ಸಂತೋಷದಿಂದ ಬದುಕುತ್ತಿದ್ದ ಅನೇಕ ಪ್ರಾಣಿಗಳಿದ್ವು. ಎಲ್ಲರೂ ಒಬ್ಬರನ್ನೊಬ್ಬರು ಹೊಂದಿಕೊಂಡು ಶಾಂತಿಯಿಂದ ಜೀವನ ನಡೆಸುತ್ತಿದ್ದರು. ಆ ಕಾಡಿನಲ್ಲಿ ಒಂದು ವಿಶೇಷ ರಹಸ್ಯವೂ ಇತ್ತು. ಅದು ನೀಲಿ ಬೆಂಕಿ ಎಂಬ ವಿಚಿತ್ರ ಶಕ್ತಿ. ಈ ನೀಲಿ ಬೆಂಕಿ ಸಾಮಾನ್ಯ ಬೆಂಕಿಯಂತೆ ಸುಡತಿರಲಿಲ್ಲ. ಅದು ಯಾರಿಗೂ ಹಾನಿ ಮಾಡಿಲ್ಲ. ಆದರೆ ಅದು ಒಂದು ವಿಶೇಷ ಗುಣ ಹೊಂದಿತ್ತು. ಸುಳ್ಳು ಹೇಳುವವರನ್ನು ಅದು ಭಯಪಡಿಸುತ್ತಿತ್ತು ಮತ್ತು ಸತ್ಯವಂತರಿಗೆ ಯಾವುದೇ ಹಾನಿ ಮಾಡುತ್ತಿರಲಿಲ್ಲ. ಆದರೆ ಕಾಲ ಕಳೆದಂತೆ ಕಾಡಿನಲ್ಲಿ ಕೆಲವು ಪ್ರಾಣಿಗಳು ಸತ್ಯವನ್ನು ಮರೆತು ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಲು ಪ್ರಾರಂಭಿಸಿದವು. ಇದರಿಂದ ಕಾಡಿನ ಶಾಂತಿ ನಿಧಾನವಾಗಿ ಕದಡತೊಡಗಿತು. ಒಬ್ಬರ ಮೇಲೊಬ್ಬರ ನಂಬಿಕೆ ಕಡಿಮೆಯಾಯಿತು. ಕಾಡಿನ ವಾತಾವರಣದಲ್ಲೇ ಒಂದು ಅಸಹಜವಾದ ಭಯ ತುಂಬಿಕೊಂಡಿತು. ಅಷ್ಟರಲ್ಲಿ ಒಂದು ದಿನ ಆಕಾಶ ಕತ್ತಲಾಗತೊಡಗಿತು. ಗಾಳಿ ನಿಧಾನವಾಗಿ ಬೀಸತೊಡಗಿತು. ಕಾಡಿನ ಮಧ್ಯಭಾಗದಲ್ಲಿ ನೀಲಿ ಬೆಳಕು ಹೊಳೆಯತೊಡಗಿತು. ಅದೇ ನೀಲಿ ಬೆಂಕಿ. ಅದು ಮೃದುವಾಗಿ ಹೊಳೆಯುತ್ತಾ ಕಾಡಿನೊಳಗೆ ಹರಡಿತು. ಸುಳ್ಳು ಹೇಳಿದ್ದ ಪ್ರಾಣಿಗಳು ಅದನ್ನು ಬೆಂಕಿಯನ್ನು ಕಂಡು ಭಯದಿಂದ ಓಡಾಡಲು ಆರಂಭಿಸಿದವು. ಅವರ ಪ್ರಾಣಿಗಳ ಹೃದಯದಲ್ಲಿ ಗೊಂದಲ ಮತ್ತು ಆತಂಕ ತುಂಬಿತು. ಆದರೆ ಈ ಸಮಯದಲ್ಲಿ ಕಾಡಿನೊಳಗೆ ಒಂದು ಸತ್ಯವಂತ ಜೀವಿಯೂ ಇದ್ದನು. ಅವನು ಅಂದವಾಗಿರುವ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಹೊಂದಿದ ನವಿಲು. ಆ ನವಿಲು ಸದಾ ಸತ್ಯದ ಮಾರ್ಗದಲ್ಲೇ ನಡೆಯುತ್ತಿದ್ದನು. ಅವನು ಯಾರಿಗೂ ಮೋಸ ಮಾಡಿರಲಿಲ್ಲ. ಯಾರಿಗೂ ಹಾನಿ ಮಾಡುವ ಯೋಚನೆಯೂ ಅವನಿಗೆ ಇರಲಿಲ್ಲ. ನೀಲಿ ಅಗ್ನಿ ಕಾಡಿನತ್ತ ಬರುತ್ತಿರುವುದನ್ನು ನೋಡಿದಾಗ ನವಿಲಿಗೆ ಭಯವಾಗಲಿಲ್ಲ. ಅವನ ಮನಸ್ಸು ಶಾಂತವಾಗಿತ್ತು. ಅವನ ಹೃದಯದಲ್ಲಿ ಸತ್ಯವಿತ್ತು ಮತ್ತು ಸತ್ಯದ ಜೊತೆ ಧೈರ್ಯವೂ ಇತ್ತು. ನವಿಲು ನಿಧಾನವಾಗಿ ಮುಂದೆ ಸಾಗಿದನು. ನೀಲಿ ಬೆಂಕಿಯ ಬೆಳಕು ಅವನ ಸುತ್ತಲೂ ಹೊಳೆಯಿತು. ಆದರೆ ಆ ಬೆಳಕು ಎಂದ ನವಿಲಿಗೆ ಯಾವುದೇ ತೊಂದರೆಯಾಗಲಿಲ್ಲ. ಇದನ್ನು ನೋಡಿದ ಕಾಡಿನ ಉಳಿದ ಪ್ರಾಣಿಗಳು ಅಚ್ಚರಿಗೊಂಡವು. ಸುಳ್ಳು ಹೇಳಿದವರಿಗೆ ಭಯ ತಂದ ನೀಲಿ ಬೆಂಕಿ ಸತ್ಯವಂತ ನವಿಲಿಗೆ ಸ್ನೇಹಿತನಂತೆ ಕಾಣಿಸುತ್ತಿತ್ತು. ನವಿಲಿನ ಧೈರ್ಯ ಎಲ್ಲರಿಗೂ ಒಂದು ಸಂದೇಶ ನೀಡಿತು. ಸತ್ಯದ ದಾರಿಯಲ್ಲಿ ನಡೆದರೆ ಯಾವ ಭಯವೂ ನಮ್ಮನ್ನು ಸೋಲಿಸಲಾರದು ಎಂಬ ಸಂದೇಶ. ನೀಲಿ ಬೆಂಕಿ ನಿಧಾನವಾಗಿ ತನ್ನ ತೀವ್ರತೆಯನ್ನು ಕಡಿಮೆ ಮಾಡಿತು. ಕಾಡಿನ ಮೇಲೆ ಮತ್ತೆ ಬೆಳಕು ಹರಡಿತು. ಭಯದ ಜಾಗದಲ್ಲಿ ಶಾಂತಿ ಮರಳಿ ಬಂದಿತು. ಕಾಡಿನ ಪ್ರಾಣಿಗಳು ತಮ್ಮ ತಪ್ಪನ್ನು ಅರಿತುಕೊಂಡವು. ಸುಳ್ಳು ಅವರಿಗೆ ತೊಂದರೆ ತರಬಹುದು ಎಂಬ ಸತ್ಯ ಅವರಿಗೆ ಗೊತ್ತಾಯಿತು. ಕಾಡಿನ ಪ್ರಾಣಿಗಳು ಸತ್ಯದ ಮಾರ್ಗವನ್ನು ಆರಿಸಿಕೊಳ್ಳಲು ನಿರ್ಧರಿಸಿದರು. ನವಿಲು ಕಾಡಿನೊಳಗೆ ಹೆಮ್ಮೆಯಿಂದ ನಿಂತಿದ್ದನು. ಅವನು ಯಾರನ್ನೂ ಶಿಕ್ಷಿಸಲಿಲ್ಲ. ಅವನು ಯಾರನ್ನೂ ಉಪವೇಶಿಸಲಿಲ್ಲ. ಆದರೆ ಅವನ ನಡೆ, ಅವನ ಧೈರ್ಯ, ಅವನ ಸತ್ಯವೇ ಒಂದು ಪಾಠವಾಗಿತ್ತು. ಆ ದಿನದಿಂದ ಕಾಡಿನಲ್ಲಿ ಮತ್ತೆ ಶಾಂತಿ ನೆಲೆಸಿತು. ನಂಬಿಕೆ ಬೆಳೆಯಿತು. ಮಕ್ಕಳಂತೆ ಪ್ರಾಣಿಗಳು ಸಂತೋಷದಿಂದ ಬದುಕಲಾರಂಭಿಸಿದವು. ಮಕ್ಕಳೇ, ಈ ಕಥೆ ನಮಗೆ ಒಂದು ಸುಂದರವಾದ ಪಾಠವನ್ನು ಕಲಿಸುತ್ತದೆ. ಸತ್ಯವಂತನಿಗೆ ಭಯವಿಲ್ಲ. ಸತ್ಯ ನಮ್ಮನ್ನು ಸದಾ ರಕ್ಷಿಸುತ್ತದೆ. ಧೈರ್ಯ ಮತ್ತು ಸತ್ಯ ಇದ್ದರೆ ಯಾವುದೇ ಕಷ್ಟವೂ ದೊಡ್ಡದಾಗುವುದಿಲ್ಲ. ಹಾಗೆಯೇ ನೀವು ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆಯಿರಿ. ಧೈರ್ಯದಿಂದ ಸರಿ ಎಂದು ಗೊತ್ತಿರುವುದನ್ನೇ ಮಾಡಿ. ಅದೇ ನಿಮ್ಮ ಜೀವನದ ನಿಜವಾದ ಶಕ್ತಿ.